ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ SOS 30ನೇ ವರ್ಷ ಆಚರಣೆ ಮಾಡಬೇಕಾದ್ರೆ ಒಂದು 30th ಮಹಾಸಮ್ಮೇಳನವನ್ನು ಮಂಗಳೂರಿನ ನೆಹರು ಮೈದಾನದಲ್ಲಿ ಜನವರಿ 24ರಂದು ಆಯೋಜನೆ ಮಾಡಿದೆ. ಅದರ ಭಾಗವಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಸಂದೇಶ ಯಾತ್ರೆ ಸುಮಾರು ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳನ್ನು ಹಾದುವಾಗಿ ಇವತ್ತು ಹಾಸನ ಜಿಲ್ಲೆಗೆ ಸಹ ಬಂದಿದೆ. ಒಂದು ಉತ್ತಮವಾದ ಸಂದೇಶ ಯಾತ್ರೆಯನ್ನು ಕೈಗೊಂಡಿದೆ. ಇದರೊಂದಿಗೆ ಹಲವಾರು ಸಾಮಾಜಿಕ ಧಾರ್ಮಿಕವಾದಂತಹ ಹಲವಾರು ಯೋಜನೆಗಳನ್ನು ಸಹ ಹಮ್ಮಿಕೊಂಡಿದೆ. ಇದರ ಒಂದು ಮಹತ್ವದ ಯೋಜನೆ ಏನೆಂದ್ರೆ ಮಂಗಳೂರಿನ ಇದೇ ಭಾಗದಲ್ಲಿ ಹಲವಾರು ಆಸ್ಪತ್ರೆಗಳಿದ್ದು ಆ ಆಸ್ಪತ್ರೆಯ ಪರಿಸರದಲ್ಲಿ ಏನು ರೋಗಿಗಳೊಂದಿಗೆ ಬಂದು ತಂಗುವಂತಹ ಅವರಿಗೆ ಸಹಾಯಕರಾಗಿರುವಂತವರಿಗೆ ಏನು ಸಹಾಯ ಮಾಡಲು ಅಲ್ಲಿ ತಂಗಲು ವ್ಯವಸ್ಥೆ ಇರೋದಿಲ್ಲ ಅಂತವರಿಗೆ ಒಂದು ತಂಗುವಂತ ವ್ಯವಸ್ಥೆ ಮತ್ತು ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವಂತ ಒಂದು ಕೇಂದ್ರವನ್ನು ನಾವು ಅದರೊಂದಿಗೆ ಡಯಾಲಿಸಿಸ್ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಬಡ ಜನಗಳಿಗೆ ಅನುಕೂಲ ಆಗುವಂತ ಒಂದು ಕೇಂದ್ರವನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ. ಈ ಒಂದು ಮಹಾ ಸಮ್ಮೇಳನದ ಪ್ರಯುಕ್ತ ಹಲವಾರು ಯೋಜನೆಗಳಲ್ಲಿ ಅದು ಸಹ ಒಂದಾಗಿದೆ. ಅದರಿಂದ ಇಲ್ಲಿಯ ಹಾಸನ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಈ ಸಂಘಟನೆಯ ಮಹಾ ಸಮ್ಮೇಳನ ನಡಿಬೇಕಾದ್ರೆ ಹಾಸನ ಜನತೆ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಮ್ಮೆಲ್ಲರನ್ನು ಈ ಮಾಧ್ಯಮದ ಮುಖಾಂತರ ನಾನು ಆಹ್ವಾನಿಸ್ತಾ ಇದ್ದೇನೆ. ಅಭೂತಪೂರ್ವವಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಿಮಗೆ ಕರೆಯೋಲೆ ನೀಡಲು ಇಲ್ಲಿ ಬಂದಿದ್ದಾರೆ. ಆದ್ರಿಂದ 24ನೇ ತಾರೀಕಿನಂದು ಮಂಗಳೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇಲ್ಲಿಂದ 150-175 ಕಿಲೋಮೀಟರ್ ಅಷ್ಟೇ ಇರೋದು. ಅಲ್ಲಿ ನಡೆಯುವಂತಹ ಆ ಐತಿಹಾಸಿಕ ಸಮ್ಮೇಳನಕ್ಕೆ ನೀವೆಲ್ಲರೂ ಭಾಗಿಯಾಗಬೇಕು. ಎಲ್ಲ ಧಾರ್ಮಿಕ ನಾಯಕರು ಇಲ್ಲಿ ಬಂದಿದ್ದಾರೆ. ಅಹಿಲ್ ಬೈತಿನ ದೊಡ್ಡ ನಾಯಕರು, ಸಾದಾತಿಗಳು, ಆಲೆ ಬೈತ್ ಕಾ बड़े बड़े परंपराಯ सरीखों पर उजागर करने के लिए 24 जनवरी को मंगलूರು 24ರಂದು ಸುನ್ನಿ ಯುವಜನ ಸಂಘದ 30ನೇ ಮಹಾ ಸಮ್ಮೇಳನ ಏನು ನಡೀತಾ ಇದೆ. SOS ಎಂದರೆ ಏನಂದ್ರೆ ಯುವ ಜನರ ಒಂದು ಸಮ್ಮೇಳನ. ಯುವಕರು ನಮ್ಮ ರಾಷ್ಟ್ರದಲ್ಲಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಅಂತ ತೋರಿಸ್ತಿರೋದು ನಮ್ಮ SOS ಸಿಗೋದು ಸಲ್ಲುತ್ತೆ. SOS ಅಲ್ಲಿ ಹಲವಾರು 30 ವರ್ಷಗಳಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಈಗಲೂ ನಮ್ಮ ಸಮ್ಮೇಳನದ ಮುಖ್ಯ ಏನಂದ್ರೆ ಬಡವರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು SOS ಇಂದ ಹಮ್ಮಿಕೊಳ್ಳಲಾಗಿತ್ತು. ಮುಂದೇನೂ ಸಮ್ಮೇಳನದಲ್ಲಿ ಸುಮಾರು ದೊಡ್ಡ ಮಟ್ಟದಲ್ಲಿ ಬಡವರಿಗೆ ಲಾಭದಾಯಕವಾಗುವ ಕಾರ್ಯಕ್ರಮಗಳನ್ನು ಒಂದು ರೂಪುರೇಷೆಯನ್ನು ತಯಾರಿಸಲಾಗಿದ್ದು. ಅವತ್ತು 30ನೇ ಸಮ್ಮೇಳನದಲ್ಲಿ 24ನೇ ತಾರೀಕಿಗೆ ಬಿಡುಗಡೆಯಾಗುತ್ತದೆ. ಹಾಸನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನದ ನಮ್ಮ ಯುವ ಜನರು SOSನ ಸಮ್ಮೇಳನದಲ್ಲಿ ಭಾಗವಹಿಸಿ ಇವತ್ತೇನು ನಾವು ಸಂದೇಶವನ್ನು ವಾಹನವನ್ನು ತಂದಿದ್ದೇವೆ, ಸಂದೇಶವನ್ನು ಸಾರಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಹಾಸನದ ಎಲ್ಲ ಯುವ ಜನರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಈ ಮೂಲಕ.